ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗಾಯ್ಸ್, ಬಿಗ್ ಬಾಸ್ ಮನೇಲಿ ಗಿಲ್ಲಿ ಕಾವ್ಯನ ಏನಾದ್ರು ಮಾಡಿ ಟಾಸ್ಕ್ ಗೆದ್ದು ಅವ್ರನ್ನ ಟಾಸ್ಕ್ ಇಂದ ಆಚೆ ಇಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ ರಾಶಿಕಾ ಹಾಗೂ ಸೂರಜ್ ಈಗ ಅವರೇ ಟಾಸ್ಕ್ ಇಂದ ಹೊರಗಡೆ ಹೊರಟೋಗಿದ್ದಾರೆ. ಹೌದು, ಅದ್ ಹೇಗೆ ಅಂತ ಹೇಳ್ತೀನಿ ಬನ್ನಿ. ನಿನ್ನೆ ಬಾಲ್ ಟಾಸ್ಕ್ ಗೆದ್ದು ರಕ್ಷಿತಾ ಹಾಗೂ ಮಾಳುರವರು ರಜತ್ ಹಾಗೂ ಚೈತ್ರ ಅವರನ್ನ ಆಚೆ ಇಡ್ತಾರೆ. ಅವ್ರ 100% ಅವ್ರ ಡಿಸಿಷನ್ 100% ಕರೆಕ್ಟ್ ಇತ್ತು. ಹೇಗೆ ಅಂತೀರಾ? ಯಾವುದೇ ಒಂದು ಬಾಲ್ ಹಾಕಿಲ್ಲ. ಹೌದು, ಟ್ರೈ ಮಾಡಿದ್ದಾರೆ, ಇಲ್ಲ ಅಂತ ಹೇಳದ, ಬಟ್ ಯಾವುದೇ ರೀತಿ ಬಾಲ್ ಹಾಕಿಲ್ಲ. ಅಲ್ಲಿ ತುಂಬಾ ಜನ ಬಾಲ್ ಹಾಕಿದ್ದಾರೆ ಅಂದಾಗ ಇವ್ರು ಯಾವ್ದು ಹಾಕಿಲ್ಲ ಅಂದಾಗ 100% ಇವ್ರನ್ನ ಆಚೆ ಇಟ್ಟದು ಸರಿ ಅಂತ ನನ್ನ ಪ್ರಕಾರ ನಂಗೆ ಸರಿ ಅನ್ನಿಸ್ತು. ರೀಸನ್ ಅವ್ರು ಬೇರೆ ಏನ್ ಹೇಳಿರ್ಬೋದು, ವೈಲ್ಡ್ ಕಾರ್ಡ್ ಅಂತ. ಹೌದು, ವೈಲ್ಡ್ ಕಾರ್ಡ್ ಹೌದು, ಅವ್ರಿಗೆ ಸಿಗ್ಬಾರ್ದು ಅಂತ ಎರಡೂ ಆಗುತ್ತೆ. ಬಾಲ್ ಹಾಕಿಲ್ಲ, ಈ ಕಡೆ ವೈಲ್ಡ್ ಕಾರ್ಡ್ ಈಗ ಬಂದಿದ್ದಾರೆ ಅನ್ನೋ ಎರಡೂ ರೀಸನ್ ನಂಗೆ ಸರಿ ಅನ್ನಿಸ್ತು. ಇನ್ನು ಈಗ ಎರಡನೇ ಟಾಸ್ಕ್ ಏನ್ ಕೊಟ್ಟಿದ್ರು, ರಿಂಗ್ ವಶ ಅನ್ನೋ ಟಾಸ್ಕ್ ಕೊಟ್ಟಿದ್ರು. ಆ ಟಾಸ್ಕ್ ಅಲ್ಲಿ ಈಗ ಅಶ್ವಿನಿ ಹಾಗೂ ರಘುವರ್ ಗೆದ್ರು. ಈಗ ಬಿಗ್ ಬಾಸ್ ಅವ್ರು ಹೇಳ್ತಿದ್ದಾರೆ, ನಿಮ್ಗೊಂದು ಪವರ್ ಸಿಕ್ಕಿದೆ, ಯಾರನ್ನ ನಿಮ್ಮ ಕಾಂಪಿಟೇಟರ್ ಯಾರಿದಾರಲ್ಲ ಅವ್ರನ್ನ ಟಾಸ್ಕ್ ಇಂದ ಹೊರಗಡೆ ಇಡಿ ಅಂತ ಹೇಳ್ತಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಇಡಿ ಅಂತ ಹೇಳ್ತಾರೆ. ಈಗ ಅಶ್ವಿನಿ ಹಾಗೂ ರಘುರವರು ಯಾರನ್ನ ತಗೋಬೇಕಿತ್ತು? ಮೋಸ್ಟ್ಲಿ ಯಾರು ರಿಂಗ್ ಕಡಿಮೆ ಹಾಕಿದಾರಲ್ಲ ಅವ್ರನ್ನ ತಗೋತಾರೆ ಅಂತ ತುಂಬಾ ಜನ ಕನ್ಸಿರ್ಬೋದು. ತುಂಬಾ ಕಡಿಮೆ ಹಾಕಿದ್ರು ರಿಂಗ್ ರಕ್ಷಿತಾ ಹಾಗೂ ಮಾಳುರವರು. ನನಗೂ ಹಾಗೆ ಅನಿಸ್ತಿತ್ತು, ಮೋಸ್ಟ್ಲಿ ಅವ್ರನ್ನ ಹೊರಗಡೆ ಇಡ್ತಾರೆ ಅಂತ ಅನ್ಸ್ತಿತ್ತು. ಹಾಗೆ ಗಿಲ್ಲಿ ಕಾವ್ಯ ಅಂತಿದ್ರು, ಈಗ ನಮ್ಮನ್ನೇ ಆಚೆ ಇಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ರು. ಅವರು ಕೂಡ ಪಾಪ ಅವ್ರು ಯಾರನ್ನೂ ಆಚೆ ಇಟ್ಟಿಲ್ಲ. ರಘು ಹಾಗೂ ಅಶ್ವಿನಿ ಅವರು ತುಂಬಾ ಯೋಚನೆ ಮಾಡಿ ತುಂಬಾ ಕಾಂಪಿಟೇಟರ್ ಇಗಿರೋದು ಯಾರು, ರಾಶಿಕಾ ಮತ್ತೆ ಸೂರಜ್. ಇವ್ರಿಬ್ರನ್ನ ಆಚೆ ಇಟ್ರೆ ನಮ್ಗೆ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಅವ್ರಿಬ್ರು ಕೂಡ ಟಾಸ್ಕ್ ಇಂದ ಆಚೆ ಇಟ್ಟಿದ್ದಾರೆ ಗೈಸ್. ನನ್ನ ಪ್ರಕಾರ ನೆನ್ನೆ ರಾಶಿಕಾ ಸೂರಜ್ ಸೂರಜ್ ಅಷ್ಟಕ್ಕಷ್ಟೇ, ಬಟ್ ರಾಶಿಕಾ 21 ರಿಂಗ್ಗಳನ್ನ ಕಲೆಕ್ಟ್ ಮಾಡಿದ್ದು. ಆ ಟಾಸ್ಕ್ ಅಲ್ಲಿ 100% ಕೊಟ್ಟಿದ್ದು ರಾಶಿಕಾ ಅಂತ ನನ್ಗನ್ನಿಸ್ತು. ಹಾಗೂ ರಘುರವರು ತುಂಬಾ ಅವ್ರ ಹೈಟ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಕೂಡ ಆಯ್ತು ಅಂತ ನಾನು ಹೇಳ್ತೀನಿ. ಇನ್ನು ಕುಳ್ಳ ಇರೋರಿಗೆ ಸ್ವಲ್ಪ ಅಡ್ವಾಂಟೇಜ್ ಆಗಿಲ್ಲ. ನನ್ನ ಪ್ರಕಾರ ಧ್ರುವಂತವ್ರು ಬರೀ ರಘುವರ್ ಸೈಡ್ ರಿಂಗ್ ಎಸಿತಾ ಇದ್ರು, ಬೇರೆ ಯಾವ ಕಡೆ ಎಸಿತಾನೆ ಇರ್ಲಿಲ್ಲ ಅವರು. ರಘು ರೈಟ್ ಇರೋ ಕಾರಣ ನೀವು ಯೋಚನೆ ಮಾಡಿ, ಅವ್ರು ಸೈಡ್ಗೆ ಎಸಿಬಹುದಾಗಿತ್ತು ರಿಂಗ್ಗಳು, ಬಟ್ ರಘುವ್ರಿಗೆ ಸ್ಟ್ರೈಟ್ ಆಗಿ ಹೋಗ್ಬಿಡ್ತಿತ್ತು ಎಲ್ಲಾ ರಿಂಗ್ಗಳು ಕೂಡ. ನನಗಾಗ ಅನಿಸ್ತು ಹುಡುಗಿಯರಲ್ಲಿ ಓಕೆ, ಹುಡುಗಿಯರಲ್ಲಿ ಎಲ್ಲಾ ಸೈಡ್ ಹೋಗ್ತಿತ್ತು, ಬಟ್ ಹುಡುಗರಲ್ಲಿ ತುಂಬಾ ಟಾರ್ಗೆಟ್ ಅಂದ್ರೆ ನೀವು ಯೋಚನೆ ಮಾಡಿ, ರಕ್ಷಿತಾ ಮತ್ತೆ ಮಾಳು ಕಡೆ ರಿಂಗ್ಗಳು ಹೋಗ್ತಾನೆ ಇರ್ಲಿಲ್ಲ. ಅಲ್ಲೂ ಧ್ರುವಂತ್ ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿ ಆಡಿದ್ರು. ಹೌದು, ನೀವು ಯಾರನ್ನು ಜೋಡಿಯಾಗಿ ಮಾಡ್ಕೊಳ್ಳಿಲ್ಲ ಪಾಪ. ಅವ್ರಿಗೋದೊಂದು ಸಿಕ್ಕಿದ ಚಾನ್ಸ್, ಅವ್ರು ಸಿಕ್ಕಿರೋ ಚಾನ್ಸ್ ಉಪಯೋಗಿಸ್ಕೊತಿದ್ದಾರೆ. ಅವ್ರಿಗೆ ಯಾರಿಗ ಹಾಕ್ಬೇಕು ಅಂತಿದೆ ಅವ್ರಿಗೆ ಹಾಕ್ತಿದ್ದಾರೆ. ನಾವಿಲ್ಲಿ ಯಾರನ್ನು ದೂರಕ್ಕಾಗಲ್ಲ. ಇಲ್ಲಿ ಧ್ರುವಂತ್ ಮಾಡಿದ್ ಸರಿನಾ ತಪ್ಪ ನಾನು ಹೇಳಕ್ ಹೋಗೋದಿಲ್ಲ, ಅದು ವೀಕೆಂಡ್ ಅಲ್ಲಿ ಗೊತ್ತಾಗುತ್ತೆ. ಅದೇ ರೀತಿ 2 ದಿವಸದಿಂದ ಪ್ಲಾನ್ ಹಾಕಿದ್ರು ರಾಶಿಕಾ ಮತ್ತೆ ಸೂರಜ್ ರವರು. ನಾವೇನಾದ್ರೂ ಮಾಡಿ ಗೆದ್ದು ಗಿಲ್ಲಿ ಮತ್ತೆ ಕಾವ್ಯನ ಟಾಸ್ಕ್ ಇಂದ ಆಚೆ ಇಡ್ಲೇಬೇಕು ಅಂತ ಪಣ ತಟ್ಟಿದ್ರು. ಬಟ್ ಅದೆಲ್ಲ ಫ್ಲಾಪ್ ಆಯ್ತು ಅಂತಾನೆ ಹೇಳ್ಬೋದು. ಗಿಲ್ಲಿ ಸಕ್ಸಸ್ ಆದ್ರು, ಅವ್ರು ಕಾಮಿಡಿ ಮಾಡ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿದ್ದು, ಅಥವಾ ಅವ್ರು ಎಷ್ಟೇ ಜಗಳಾಡಿದ್ರು ಹತ್ರ ಬೇಗ ಅವ್ರ ಹತ್ರ ಕ್ಲೋಸ್ ಆಗ್ಬಿಡ್ತಾರೆ. ಅವ್ರು ಎಷ್ಟೇ ಜಗಳ ಆಡಿದ್ರು ಕ್ಲೋಸ್ ಆಗ್ಬಿಡ್ತಾರೆ. ಧ್ರುವಂತ್ ಇರ್ಬೋದು, ರಘುವರ್ ಇರ್ಬೋದು, ಅಶ್ವಿನಿ ಅವ್ರು ಇರ್ಬೋದು, ಜಾನ್ವಿ ಅವ್ರು ಇರ್ಬೋದು, ಯಾರ ಹತ್ರ ಕಿತ್ತಾಡ್ಲಿ, ಅವ್ರು ಎಷ್ಟೇ ಕಿತ್ತಾಡ್ಲಿ, ಬಟ್ ಅವ್ರು ಕಾಮಿಡಿಯಾಗಿ ಮಾತಾಡ್ತಿರ್ತಾರೆ. ಕಾಮಿಡಿಯಾಗಿ ಅವ್ರ ಜೊತೆ ಮತ್ತೆ ಒಂದಾಗಿ ಹೋಗ್ತಾರೆ. ಸೊ ಅವರಲ್ಲಿರೋ ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು ಗಿಲ್ಲಿ ಅವ್ರ ಹತ್ರ. ತುಂಬಾ ಚೆನ್ನಾಗಿದೆ. ಇವತ್ತಿನ ಇನ್ನೊಂದು ಬಾಲ್ ಬ್ಯಾಲೆನ್ಸ್ ಟಾಸ್ಕ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾರು ವಿನ್ ಆಗಿದ್ದಾರೆ ಹಾಗೆ ಯಾರನ್ನ ಹೊರಗಿಟ್ಟಿದ್ದಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಗಿಲ್ಲಿ ಕಾವ್ಯ ತುಂಬಾ ಅದ್ಭುತವಾಗಿ ಆಡ್ತಿದ್ದಾರೆ. ಇದೇ ರೀತಿ ಆಡ್ತಿದ್ರೆ ಟಾಸ್ಕ್ ಅಲ್ಲಿ ತಂದು ಪ್ರೂವ್ ಮಾಡ್ಕೊಂಡಂಗಾಗುತ್ತೆ. ಎಲ್ಲರೂ ಕಾಮಿಡಿ ಅಂತ ಹೇಳ್ತಾ ಇರ್ತಾರೆ ಗಿಲ್ಲಿನ. ನೆನ್ನೆ ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ರಿಂಗ್ ಅವ್ರಿಗೆ ಸ್ವಲ್ಪ ಕುಳ್ಳ ಇದ್ದಿದ್ದಕ್ಕೆ ಗಿಲ್ಲಿ ಹಾಗೂ ಕಾವ್ಯ ಸ್ವಲ್ಪ ರಿಂಗ್ಗಳು ತಗೊಳಕ್ ಸ್ವಲ್ಪ ಕಷ್ಟ ಆಯ್ತು. ಬಟ್ ಇಟ್ಸ್ ಓಕೆ, ಎಲ್ಲಾ ಟಾಸ್ಕ್ ಒಂದೇ ತರ ಇರೋದಿಲ್ಲ. ನೆಕ್ಸ್ಟ್ ಬಾಲ್ ಬ್ಯಾಲೆನ್ಸ್ ಟಾಸ್ಕ್ ಯಾರು ಗೆದ್ದಿದ್ದಾರೆ ಅಂತ ನಾನು ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಪ್ಲೀಸ್.